ಸುಪೀರಿಯರ್ ಈಗೋ. ಈ ಈಗೋ ಇರೋರು ತಾನು ಒಬ್ಬ ರಾಜ ಅನ್ನೋ ಹಾಗೆ ಫೀಲ್ ಆಗ್ತಿರ್ತಾರೆ. ಲೈಫಲ್ಲಿ ಅವರು ಏನು ಅಚೀವ್ ಮಾಡದೆ ಹೋದರೂ ಸರಿ, ಅವರ ಇಮ್ಯಾಜಿನೇಷನ್ ಪ್ರಪಂಚದಲ್ಲಿ ಅವರೇ ಬಾಸ್. ಈ ಈಗೋ ಇರೋರು ಯಾವಾಗಲೂ ಅಂದ್ಕೊಳ್ತಾರೆ, ನಾನು ಹೇಳಿದ್ದೆ ಫೈನಲ್, ಇದು ರೆಡ್ ಶರ್ಟ್ ಅಂದರೆ ಇದು ರೆಡ್ ಶರ್ಟೇ ಅಂತ ನಂಬಬೇಕು. ಇಲ್ಲ ಅಂತ ಅಪೋಸ್ ಮಾಡಿದ್ರೆ ಅವ್ರನ್ನ ಡಾಮಿನೇಟ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಅಂಥವರು ತನ್ನ ಮಿಸ್ಟೇಕ್ನ ಅಕ್ಸೆಪ್ಟ್ ಮಾಡೋದು ಅನ್ನೋದು ತುಂಬಾ ಕಷ್ಟ. ಅದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಅವ್ರಿಗೆ ಬೇಕಿರೋದೆಲ್ಲ ಒಂದೇ ಒಂದು, ಪ್ರತಿಯೊಂದೂ ಸಹ ಅವರು ಅಂದ್ಕೊಂಡ ರೀತಿಯೇ ನಡಿಬೇಕು. ಯಾಕಂದರೆ ಅವ್ರಿಗೆ ಒಂದು ಇಂಪ್ರೆಷನ್ ಇರುತ್ತೆ, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು ಸಹ ವೇಸ್ಟೇ, ಯಾಕಂದರೆ ನಾನೇ ಬೆಸ್ಟ್. ಇಂತಹ ಕಾನ್ಫಿಡೆನ್ಸಿಂದ ಅವರಲ್ಲಿ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಡೆವಲಪ್ ಆಗುತ್ತೆ. ಅದು ಅವ್ರನ್ನ ಲಾಂಗರ್ ಟರ್ಮಲ್ಲಿ ಫೇಲ್ಯೂರ್ ಆಗೋಕ್ಕೆ ಲೀಡ್ ಮಾಡುತ್ತೆ. ಆದರೆ ಈ ಈಗೋನ ಕಂಟ್ರೋಲ್ಡಾಗಿ ಒಂದು ಸರಿಯಾದ ದಾರಿಯಲ್ಲಿ ಇಟ್ಟರೆ ಅದು ಸ್ವಲ್ಪ ಬೆನಿಫಿಷಿಯಲ್ ಸಹ ಆಗಿರೋ ಚಾನ್ಸಸ್ ಇದೆ. ಹೇಗೆ ಅಂದರೆ, ಈ ಈಗೋ ಇರೋರು ಅಷ್ಟು ಬೇಗ ಡಿಮೋಟಿವೇಟ್ ಆಗಲ್ಲ. ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡೋದು ಸಹ ತುಂಬ ಕಷ್ಟ. ಅವ್ರಿಗೆ ಇರೋ ಅನ್ಶೇಕಬಲ್ ಕಾನ್ಫಿಡೆನ್ಸಿಂದ ಲೈಫಲ್ಲಿ ಅವರು ಗ್ರೋ ಆಗೋದು ತುಂಬ ಪಾಸಿಬಲ್ ಇರುತ್ತೆ. ಚಾಲೆಂಜಸ್ನ ಫೇಸ್ ಮಾಡೋದ್ರಲ್ಲಿ ಈ ಈಗೋ ಅವರು ಫಿಯರ್ಲೆಸ್. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಅದೊಂದು ದೊಡ್ಡ ಅಸೆಟ್ ಆಗಿರುತ್ತೆ. ಈಗೋಸಲ್ಲಿ ಎಷ್ಟು ಟೈಪ್ಸ್, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಇವಾಗ ನಿಮಗೆ ಗೊತ್ತಾಯ್ತಲ್ಲ ನಿಮ್ಮ ಈಗೋ ಎಂಥದ್ದು ಅಂತ. ಅದು ಏನು ಅನ್ನೋದನ್ನು ಕಮೆಂಟ್ ಮಾಡಿ, ನಾನು ತಿಳ್ಕೊಳ್ತೀನಿ. ವಿಡಿಯೋಗೆ ಲೈಕ್ ಮಾಡೋಕ್ಕೆ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.